ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉದ್ಯೋಗ ದರ್ಪಣ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಕೆ ಎ ರಿಕ್ರೂಟ್ಮೆಂಟ್ ನಡೀತಾ ಇದೆಯಲ್ಲ, ಒಂದು 7-8 ನಿಗಮ ಮಂಡಳಿಗಳಿಗೆ. ಸೊ ಆ ಒಂದು ನಿಗಮ ಮಂಡಳಿಗಳಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಕೃಷಿ ಮಾರಾಟ ನಿಗಮ ಏನಿದೆಯಲ್ಲ, ಸೊ ಅದರಲ್ಲಿ ಹೊರಡಿಸಿರುವಂತಹ ಒಂದು ಜಾಬ್ ಅಂದರೆ ಯಾವ ಹುದ್ದೆಪ್ಪ ಅಂದರೆ ಮಾರ್ಕೆಟ್ ಸೂಪರ್ವೈಸರ್, ಮಾರುಕಟ್ಟೆ ಮೇಲ್ವಿಚಾರಕರು. ಈ ಒಂದು ಎಕ್ಸಾಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇದಕ್ಕೆ ಕಮ್ಯುನಿಕೇಷನ್ ಪೇಪರ್ ಇಲ್ಲ, ಓನ್ಲಿ ಸ್ಪೆಸಿಫಿಕ್ ಪೇಪರ್ ಇದೆ, ಅಂದರೆ ನಿರ್ದಿಷ್ಟ ಪತ್ರಿಕೆ ಇದೆ, ಪೇಪರ್ ನಂಬರ್ 2. ಸೊ ಅದಕ್ಕೋಸ್ಕರ ಪೇಪರ್ ನಂಬರ್ 1 ಹೇಗಿರಬೇಕು, ಪೇಪರ್ ನಂಬರ್ 2 ಹೇಗಿರಬೇಕು, ಇದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನೇನು ಪರಿಚಯ ಮಾಡಿಕೊಡ್ತೇನಪ್ಪ ಅಂದರೆ, ಒಂದು ಹುದ್ದೆಗಳ ಪರಿಚಯ, ಹುದ್ದೆಗಳ ಸಂಖ್ಯೆ, ವಿದ್ಯಾರ್ಹತೆ, ವಯೋಮಿತಿ ಯಾವ ರೀತಿ ಇರಬೇಕು, ನೇಮಕಾತಿ ವಿಧಾನ ಅಂದರೆ ಯಾವ ರೀತಿ ನೇಮಕಾತಿ ನಡೆಯುತ್ತೆ, ಇನ್ನು ಫೈನಲ್ ಆಗಿ ಪರೀಕ್ಷಾ ವಿಧಾನ ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ, ಯಾವ ರೀತಿ ಪೇಪರ್ ಇರುತ್ತೆ, ಸಿಲೆಬಸ್ ಏನು. ಸೊ ಇದನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮೇನ್ಲಿ ನಾನು ಏನು ಮಾಡ್ತೇನಪ್ಪ ಅಂದರೆ ಕಂಪ್ಲೀಟ್ ಸಿಲೆಬಸ್ ಬ್ರೇಕ್ ಡೌನ್ ಮಾಡ್ತೀನಿ, ಅಂದರೆ ಯಾವ ರೀತಿ ಸಿಲೆಬಸ್ಸು ಇದರಲ್ಲಿ ಇರುತ್ತೆ. ಅದರೊಳಗೂ ಪರ್ಟಿಕ್ಯುಲರ್ ಆಗಿ ಪೇಪರ್ ನಂಬರ್ 2 ಏನು ನಿರ್ದಿಷ್ಟ ಪತ್ರಿಕೆ ಇದೆಯಲ್ಲ, ಅದಕ್ಕೆ ಯಾವ ರೀತಿ ಓದಬೇಕು. ಸೊ ಅದರ ಒಂದು ಸಾಮಗ್ರಿಯನ್ನು ನೀವು ಎಲ್ಲಿ ಪಡ್ಕೋತೀರಾ, ಅಂದರೆ ಯಾವ ರೀತಿ ಆ ಸಾಮಗ್ರಿ, ಅದರ ಸೋರ್ಸ್ ಏನು, ಅದರ ಮಟೀರಿಯಲ್ ಏನು, ಇದ್ರ ಬಗ್ಗೆ ನಾನು ಇದರಲ್ಲಿ ಹೇಳ್ತೀನಿ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಕೊನೆಯವರೆಗೂ ಯಾಕೆ ಈ ವಿಡಿಯೋ ನೀವು ನೋಡಬೇಕು ಅಂದರೆ, ಇದರಲ್ಲಿ ನಾನು ಕಂಪ್ಲೀಟ್ ಮಟೀರಿಯಲ್ಸ್ಗಳ ಬಗ್ಗೆ ಮಾತಾಡಿದ್ದೀನಿ. ಯಾವ ರೀತಿ ಮಟೀರಿಯಲ್, ಕಂಪ್ಲೀಟಾಗಿ ಮಟೀರಿಯಲ್ ನೀವು ಎಲ್ಲಿ ಸಿಗುತ್ತೆ, ಮತ್ತು ನಿಮಗೆ MCQs ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಹೇಗೆ ಸಿಗ್ತವೆ. ಸೊ ಇದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಹೇಳಿದ್ದೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ, ಸೊ ತಿಳ್ಕೊಳ್ಳಿ. ಸೊ ಲೆಟ್ ಅಸ್ ಬಿಗಿನ್. ಸೊ ಗೈಸ್, ಇದರಲ್ಲಿ ನೀವು ನೋಡಬೇಕು ಹುದ್ದೆಗಳ ಪರಿಚಯ ಏನಿದೆಯಪ್ಪ ಅಂದರೆ ಕೃಷಿ ಮಾರಾಟ ಇಲಾಖೆ. ಸೊ ಇದರಲ್ಲಿ 6 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಒಂದು ಮಾರಾಟ ಸಹಾಯಕರು, FDA, SDA ಹಾಗೂ ಸಿವಿಲ್, ಜೂನಿಯರ್ ಇಂಜಿನಿಯರ್ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಇದನ್ನು ಬಿಟ್ಟಿದ್ದಾರೆ. ಅದರ ಜೊತೆಗೇ ಮಾರುಕಟ್ಟೆ ಮೇಲ್ವಿಚಾರಕರು, ಸೊ ಮಾರ್ಕೆಟ್ ಸೂಪರ್ವೈಸರ್. ಎಷ್ಟು ಹುದ್ದೆಗಳಿದ್ದಾವೆ? ಟೋಟಲ್ಲು 30 ಹುದ್ದೆಗಳಿದ್ದಾವೆ. ಓಕೆನಾ, 30 ಹುದ್ದೆಗಳಿದ್ದಾವೆ. ಇದರಲ್ಲಿ ವೇತನ ಶ್ರೇಣಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ, ಅವರು 27,650ರಿಂದ ಸ್ಟಾರ್ಟ್ ಆಗಿ 52,650ಕ್ಕೆ ಮುಗಿಯುತ್ತೆ. ಸೊ ಬೇಸಿಕ್ 27,000 ರೂಪಾಯಿ ನಿಮಗೆ ಸಿಗುತ್ತೆ. ಸೊ ಇದಕ್ಕೆ TA, DA, HRA ಎಲ್ಲ ಆ್ಯಡ್ ಮಾಡಿದರೆ ಒಂದು 35,000ವರೆಗೂ ನಿಮಗೆ ಇದರಲ್ಲಿ ಸಿಗುತ್ತೆ. ಓಕೆನಾ. ಸೊ ಟೋಟಲ್ ಎಷ್ಟು ಹುದ್ದೆಗಳಿದಾವಪ್ಪ ಅಂದರೆ 180 ಹುದ್ದೆಗಳಿಗೆ ಇವರು ಕರೆದಿದ್ದಾರೆ. ಅದರಲ್ಲಿ ಮಾರ್ಕೆಟ್ ಸೂಪರ್ವೈಸರು ಸೊ 30 ಹುದ್ದೆಗಳು ಇದ್ದಾವೆ. ಸೊ ಇದು ಹುದ್ದೆಗಳ ಪರಿಚಯ ಹಾಗೂ ಅದರದ್ದೊಂದು ಸಂಖ್ಯೆ. ಸೊ ಇನ್ನು ನಾವು ನೆಕ್ಸ್ಟ್ ನೋಡೋದಾದಪ್ಪ ಅಂದರೆ ಏನಪ್ಪ ಅಂದರೆ ವಿದ್ಯಾರ್ಹತೆ ಅಂದರೆ ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರಬೇಕು. ಸೊ ಇವ್ರ ಪ್ರಕಾರ ಅಂದರೆ ಇವ್ರು ಹೇಳಿರೋ ಪ್ರಕಾರ BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪ್ರೇಷನ್ ಆಗಿ ಇರಬೇಕು. ಅಂದರೆ ಬರೀ BSc ಅಗ್ರಿಕಲ್ಚರ್ ಆಗಿದ್ದರೆ ನಡೆಯಲ್ಲ, BSc ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕಾರ್ಪೊರೇಷನ್ ಇದಾಗಿರಬೇಕು. ಅಥವಾ BSc ಆನರ್ಸ್ ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಗಿರಬೇಕು, ಆನರ್ಸ್ ಮುಗಿದಿರಬೇಕು. ಅಥವಾ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರಬೇಕು BSc. ತಿಳಿತಲ್ಲ, 3 ಕೊಟ್ಟಿದ್ದಾರೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಆಗಿರಬೇಕು. ಪ್ಲಸ್ ನಿಮ್ದು ಏನಿದೆಯಲ್ಲ ಡಿಗ್ರಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಿಕಗ್ನೈಸ್ಡ್ ಆಗಿರಬೇಕು. ಓಕೆನಾ. ಸೊ ಈ ರೀತಿ ವಿದ್ಯಾರ್ಹತೆಯನ್ನು ಅವರು ಕೊಟ್ಟಿದ್ದಾರೆ, 3 ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ. ಓಕೆ. ಇನ್ನು ವಯೋಮಿತಿ ಅಂದರೆ ಎಷ್ಟು ನಿಮಗೆ ವಯಸ್ಸಾಗಿರಬೇಕು. ಸೊ ಗರಿಷ್ಠ ವಯೋಮಿತಿ ಏನಂತ ಹೇಳಿದ್ದಾರೆ, ಕನಿಷ್ಠ 18 ವರ್ಷ ಆಗಿರಬೇಕು, ನಿಮಗೆಲ್ಲ ಗೊತ್ತಿದೆ, 18 ಇಯರ್ಸು. ಸೊ ಇನ್ನು ಜನರಲ್ ಮೆರಿಟ್ ಸ್ಟೂಡೆಂಟ್ಗಳಿಗೆ 38 ವರ್ಷ, ಹಾಗೂ 2A, 2B, 3A, 3B ಇವರಿಗೆಲ್ಲ 41 ವರ್ಷ. SC, ST ಹಾಗೂ ಕ್ಯಾಟಗರಿ 1 ಅವರಿಗೆ 43 ವರ್ಷ. ಅಂದರೆ ಎಲ್ಲರಿಗೂ 3 ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಆ ಸಡಿಲಿಕೆಯನ್ನು ನೀವು ನೋಡ್ಕೊಂಡ್ಬಿಟ್ರಪ್ಪ ಅಂದರೆ 38, 41, 43 ಎಷ್ಟು ವಯಸ್ಸಲ್ಲಿ ನೀವು ಇರಬೇಕು. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮಗೆ ಪಿಂಚಣಿ ರಹಿತ, ಅಂದರೆ ನಿಮಗೆ ಪಿಂಚಣಿ ಸಿಗೋದಿಲ್ಲ. ಎಲ್ಲರಿಗೂ ಲಾಸ್ಟಿಗೆ ರಿಟೈರ್ಡ್ ಆದಮೇಲೆ ಪಿಂಚಣಿ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಪಿಂಚಣಿ ಸಿಗಲ್ಲ, ಪಿಂಚಣಿ ರಹಿತ. ಸೊ ನೀವೇ ಅದನ್ನು ಉಳಿಸಿ ಅದನ್ನು ನೀವು ಎಲ್ಲ ಕಂಪ್ಲೀಟಾಗಿ ಆಫ್ಟರ್ ನಿಮ್ಮ 60 ಇಯರ್ಸ್ ಆದ ನಂತರ ನೀವೇ ಅದನ್ನು ಉಪಯೋಗ ಮಾಡ್ಕೋಬೇಕು. ಓಕೆನಾ. ಸೊ ಇದು ವಯೋಮಿತಿ ಬಗ್ಗೆ. ಸೊ ಇನ್ನು ನೆಕ್ಸ್ಟು ಇದು ನೋಡಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೇಮಕಾತಿ ವಿಧಾನ ಹಾಗೂ ಪರೀಕ್ಷಾ ವಿಧಾನ. ಸೊ ಇದರಲ್ಲಿ ಏನು ನೀವು ತಿಳ್ಕೊಬೇಕಪ್ಪ ಅಂದರೆ ಇದರಲ್ಲಿ 2 ಪೇಪರ್ ಇದ್ದಾವೆ. ಬಾಕಿ ಪೇಪರಲ್ಲಿ ಏನಾಗುತ್ತೆ, ಒಂದು GK ಪೇಪರ್ ಇದ್ದೇ ಇರುತ್ತೆ, 2ನೇ ಪೇಪರು ಕಮ್ಯುನಿಕೇಷನ್ ಪೇಪರ್ ಕೊಡ್ತಾರೆ. ಒಂದು ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಹಾಗೂ ಕಂಪ್ಯೂಟರು.
ಆದರೆ ಇದರಲ್ಲಿ ಏನಾಗುತ್ತೆಪ್ಪ ಅಂದರೆ ಸ್ಪೆಸಿಫಿಕ್ ಪೇಪರ್ ಅಂತ ಕೊಟ್ಟಿದ್ದಾನೆ, ಅಂದರೆ ನಿರ್ದಿಷ್ಟ ಪತ್ರಿಕೆ. ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನಾಗುತ್ತೆಪ್ಪ ಅಂದರೆ ಒಂದು ಡಿಫ್ರೆಂಟ್ ಸಿಲೆಬಸ್ ಇರುತ್ತೆ. ಆ ಸಿಲೆಬಸನ್ನು ನೀವು ಓದ್ಕೊಂಡು ಹೋಗಿ ಅದಕ್ಕೆ 100 ಅಂಕಗಳನ್ನು ಕೊಟ್ಟಿರ್ತಾನೆ, 100 ಪ್ರಶ್ನೆಗಳನ್ನು ಕೇಳ್ತಾನೆ, 120 ನಿಮಿಷಗಳು ಅಂದರೆ 2 ಅವರನ್ನು ಕೊಟ್ಟಿರ್ತಾನೆ. ಓಕೆನಾ. ಫಸ್ಟ್ ಒಂದು GK ಪೇಪರ್ ಎಲ್ಲರಿಗೂ ಸೇಮ್ ಆಗುತ್ತೆ. ಓಕೆನಾ. ಆ GK ಪೇಪರ್ ಬರೆದ ತಕ್ಷಣ 100 ಅಂಕಗಳಿಗೆ ನಿರ್ದಿಷ್ಟ ಪತ್ರಿಕೆಯನ್ನು 100 ಅಂಕಗಳಿಗೆ ನೀವು ಬರೀಬೇಕಾಗತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ನೀವು ಜಾಸ್ತಿ ಮಾರ್ಕ್ಸನ್ನು ತೊಗೋಬೋದು. GKದಲ್ಲಿ ಕಾಂಪಿಟೇಷನ್ ಎಲ್ಲರಿಗೂ ಇರುತ್ತೆ, ಸೇಮ್ ಟು ಸೇಮ್ GK ಕಾಂಪಿಟೇಷನ್ ಇರುತ್ತೆ. ಆದರೆ ನೀವು ಜಾಸ್ತಿ ಎಲ್ಲಿ ಅಂಕಗಳನ್ನು ತೆಗೆದುಕೊಳ್ಬೋದಪ್ಪ ಅಂದರೆ ಎಲ್ಲಿ ಸ್ಪೆಸಿಫಿಕ್ ಪೇಪರ್ ಇರುತ್ತಲ್ಲ ಅದರಲ್ಲಿ ನೀವು ತೆಗೆದುಕೊಳ್ಬೋದು ಜಾಸ್ತಿ ಅಂಕಗಳು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಪೆಸಿಫಿಕ್ ಇದು ಏನು ನಿರ್ದಿಷ್ಟ ಪತ್ರಿಕೆ ಇದೆಯಲ್ಲ, ಈ ನಿರ್ದಿಷ್ಟ ಪತ್ರಿಕೆ ಎದಕ್ಕೆ ಮಾಡ್ತಾ ಇದ್ದೀನಪ್ಪ ಅಂದರೆ ಈಜಿ ಸಿಲೆಬಸ್ ಇದೆ ಮತ್ತು ಜಾಸ್ತಿ ಅಂಕಗಳನ್ನು ನೀವು ಪಡ್ಕೊಳ್ಬೋದು. ಓಕೆನಾ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ, ನಿಮ್ಗೆ ಗೊತ್ತಿದ್ದದಿದೆ. 0.25 ಮಾರ್ಕ್ಸನ್ನು ಕಳೀತಾರೆ, ಅಂದರೆ 1/4. ಓಕೆನಾ. ಸೊ ಇದಾದ ನಂತರ ಈ ಒಂದು KAದಲ್ಲಿ ಹೊಸದು ಏನು ಆ್ಯಡ್ ಆಗಿದೆಯಪ್ಪ ಅಂದರೆ 5ನೇ ಆಯ್ಕೆ. ನೀವು ಪ್ರತಿ ಸಲ ಮಲ್ಟಿಪಲ್ ಚಾಯ್ಸಲ್ಲಿ 4 ಆಯ್ಕೆಗಳನ್ನು ಕೊಡ್ತಿದ್ರು, ABCD ಕೊಡ್ತಿದ್ರು. ಈಗ ಒಂದು ಎಕ್ಸ್ಟ್ರಾ ಕೊಡ್ತಾರೆ, 5ನೇ ಆಪ್ಷನ್ನು. ಆ 5ನೇ ಆಪ್ಷನ್ ಯಾಕಪ್ಪ ಅಂದರೆ ಇದು ಕ್ವಶನ್ ನಿಮ್ಗೆ ಗೊತ್ತಿಲ್ಲಪ್ಪ ಅಂದರೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿ 5ನೇ ಆಪ್ಷನ್ ಹಾಕಬೇಕು. ಓಕೆನಾ. ನನಗೆ ಗೊತ್ತಿಲ್ಲ. ಸೊ ನೀವು ಮೊದಲೇನು ಮಾಡಿಬಿಡ್ತಿದ್ರಪ್ಪ ಅಂದರೆ ಬಿಟ್ಟು ಬರ್ತಿದ್ರು, ಆದರೆ ಈಗ ಬಿಟ್ಟು ಬರೋಂಗಿಲ್ಲ. ಬಿಟ್ಟು ಬಂದರೆ 1/4 ಕಟ್ ಆಗುತ್ತೆ, ಅದಕ್ಕೂ ನೆಗೆಟಿವ್ ಇದೆ. ಬಿಟ್ಟು ಬರೋಂಗಿಲ್ಲ, 100ಕ್ಕೆ 100 ಆಪ್ಷನ್ ಹಾಕಲೇಬೇಕು. ನಿಮಗೆ ಆ ಕ್ವಶನ್ ಗೊತ್ತಿಲ್ಲಪ್ಪ ಅಂದರೆ 5ನೇ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ಇದು ಈಗ ಹೊಸದಾಗಿ ಆಗಿದೆ. ಸೊ ಇಷ್ಟು ನೇಮಕಾತಿ ಪರೀಕ್ಷಾ ವಿಧಾನ ಆಗುತ್ತೆ. ಇನ್ನು ನಾವು ನೆಕ್ಸ್ಟ್ ಏನಪ್ಪ ಅಂದರೆ ಸಿಲೆಬಸ್ ಬಗ್ಗೆ ಮಾತಾಡೋಣ. ಸಿಲೆಬಸ್ ಭಾಳ ಇಂಪಾರ್ಟೆಂಟ್ ಆಗಿದೆ ಇದರಲ್ಲಿ. ಸೊ ಸಿಲೆಬಸಲ್ಲಿ ನಾನೇನು ಹೇಳ್ತೇನಪ್ಪ ಅಂದರೆ ನಿಮಗೆ ಪತ್ರಿಕೆ 1 GK ಪೇಪರ್ ಎಲ್ಲರಿಗೂ ಸೇಮೇ ಇರುತ್ತೆ, 100 ಅಂಕಗಳು 2 ಗಂಟೆಗಳು. ಸೊ ಪತ್ರಿಕೆ 1 ನಿಮಗೆಲ್ಲ ಗೊತ್ತೇ ಇದೆ. ಸೊ ಇದ್ರ ಬಗ್ಗೆ ಭಾಳ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಪ್ಪ ಅಂದರೆ ನೀವು 5 ಪಾಯಿಂಟ್ ಹೇಳ್ತೀನಿ, 5 ಪಾಯಿಂಟ್ ಓದ್ಕೊಂಡ್ಬಿಟ್ರೆ GK ಆಗಿಬಿಡುತ್ತೆ. ಒಂದು ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟು. ಕರೆಂಟ್ ಅಫೇರ್ಸ್ 25ರಿಂದ 23 ಕ್ವಶನ್ಸ್ ಬರ್ತವೆ. ಸೊ ಇದಾದ ನಂತರ ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಕಂಪ್ಲೀಟ್, ಆ್ಯನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮಿಡ್ಲ್ ಹಿಸ್ಟ್ರಿ ಎಲ್ಲ ಓದ್ಕೊಂಬಿಡಿ. ಇನ್ನು ನೆಕ್ಸ್ಟು ಆರ್ಟ್ ಆ್ಯಂಡ್ ಕಲ್ಚರು. ಸೊ ಇದ್ರ ಬಗ್ಗೆ ಓದ್ಕೊಳ್ಳಿ. ಇದಾದ ತಕ್ಷಣ ಬರೋದೇನಪ್ಪ ಅಂದರೆ ಜಿಯೋಗ್ರಾಫಿ ಜೊತೆಗೆ ಏನು ಓದ್ಕೋಬೇಕಪ್ಪ ಅಂದರೆ ಎನ್ವಿರಾನ್ಮೆಂಟು, ಎಕಾಲಜಿ ಓದ್ಕೋಬೇಕು. ಅದಾದ ತಕ್ಷಣ ಪಾಲಿಟಿ ಓದ್ಕೊಳ್ಳಿ. ಅದಾದ ತಕ್ಷಣ ಎಕನಾಮಿ ಓದ್ಕೊಳ್ಳಿ. ಇದರೊಳಗೆ ಜಾಸ್ತಿ ಏನು ಓದ್ಕೋಬೇಕಪ್ಪ ಅಂದರೆ ಒಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಓದ್ಕೊಳ್ಳಿ. ಅದ್ರ ಜೊತೆಗೆ ಕರ್ನಾಟಕದ ಭೂ ಸುಧಾರಣೆಗಳನ್ನು ಇಲ್ಲಿ ನೀವು ಓದ್ಕೋಬೇಕು. ಫೈನಲ್ ಆಗಿ ಏನು ಓದ್ಕೋಬೇಕಪ್ಪ ಅಂದರೆ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳನ್ನ ಓದ್ಕೊಳ್ಳಿ. ಇಷ್ಟು ಮಾಡ್ಕೊಂಬಿಟ್ರಪ್ಪ ಅಂದರೆ ಮುಗಿದೋಯ್ತು, ಫಸ್ಟ್ ಪೇಪರ್ ಕಂಪ್ಲೀಟ್. ಎಲ್ಲರಿಗೂ ಸೇಮೇ ಇದು. ಓಕೆನಾ. ಇನ್ನು ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಸೆಕೆಂಡ್ ಪೇಪರ್. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನಿರ್ದಿಷ್ಟ ಪತ್ರಿಕೆ. ಸೊ ಈ ನಿರ್ದಿಷ್ಟ ಪತ್ರಿಕೆಯನ್ನು ಇದರಲ್ಲಿ ನಾನು ಮಾತಾಡೋದೇ ನಿರ್ದಿಷ್ಟ ಪತ್ರಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇದೇ ಭಾಳ ಇಂಪಾರ್ಟೆಂಟ್ ಆಗಿದೆ. ಭಾಳ ಕಡಿಮೆ ಸಿಲೆಬಸ್ ಇದೆ, ನೋಡಬೇಕು ನೀವು. ಸಿಲೆಬಸ್ ಭಾಳ ಕಡಿಮೆ ಇದೆ, ಆದರೆ ಜಾಸ್ತಿ ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಗೈಸ್ ನೋಡ್ಬೋದು ಇಲ್ಲಿ ನೀವು ಸ್ಕ್ರೀನ್ ಮೇಲ್ಗಡೆ ಓನ್ಲಿ 6 ಲಾಗಳನ್ನು ಓದಬೇಕು. 6 ಆ್ಯಕ್ಟ್ಗಳನ್ನು ಓದಿಬಿಟ್ರೆ ಮುಗಿದೋಯ್ತು, ಸಿಲೆಬಸ್ ಮುಗೀತು. 100 ಕ್ವಶನ್ ಇದರಿಂದ ಬರ್ತವೆ ಗೈಸ್. ಒಂದು ವಾರದಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲಿ ಸಿಲೆಬಸ್ ನೀವು ನೋಡಿದರೆ ಫಸ್ಟ್ ಒಂದು ಇಲ್ಲೇನು ಹೇಳಿದ್ರಪ್ಪ ಅಂದರೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಂತ್ರಣ ಅಭಿವೃದ್ಧಿ ಕಾಯ್ದೆ 1966, ಇದೊಂದು ಓದಬೇಕು. ಇದ್ರ ಜೊತೆಗೇನೆ ಇದ್ರ ರೂಲ್ಸ್ ಇದ್ದಾವೆ. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಮಗಳು ಅಂದರೆ ರೂಲ್ಸ್ ಇದ್ದಾವೆ 1968, ಇನ್ನೊಂದು ಓದಬೇಕು. ಇವು 2 ಓದ್ಕೊಂಡ್ಬಿಟ್ರೆ ಗೈಸ್ 50 ಮಾರ್ಕ್ಸ್ ಫಿಕ್ಸು. 50 ಮಾರ್ಕ್ಸು 50 ಕ್ವಶನ್ ಇವು 2ರಿಂದನೇ ಬರ್ತವೆ. ಓಕೆನಾ. ಸೊ ಇದನ್ನು ಓದ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಓದ್ಕೋಬೇಕು ಏನಪ್ಪ ಅಂದರೆ ಉಗ್ರಾಣ ಕಾಯ್ದೆ, ಅಂದರೆ ಕರ್ನಾಟಕ ವೇರ್ಹೌಸ್ ಆ್ಯಕ್ಟ್, ಉಗ್ರಾಣ ಕಾಯ್ದೆ ಹಾಗೂ ಅದರ ನಿಯಮಗಳು. ಇವೆರಡು ಇಲ್ಲಿ ಮೊದಲು ಅದರ ಒಂದು ಕಾಯ್ದೆ, ಅದರ ನಿಯಮಗಳು. ಇಲ್ಲಿ ಉಗ್ರಾಣ ಕಾಯ್ದೆ, ಅದರ ನಿಯಮಗಳು. ಇವೆರಡು ಓದ್ಕೊಂಡ್ಬಿಡ್ಬೇಕು. ಸೊ 4 ಆಯ್ತಲ್ಲ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಕರ್ನಾಟಕ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಅಲಾಟ್ಮೆಂಟ್ ಆಫ್ ಪ್ರಾಪರ್ಟಿ ಇನ್ ಮಾರ್ಕೆಟ್ ಆ್ಯಡ್ಸ್. ಅಂದರೆ ನಿಮಗೆ ಮಾರ್ಕೆಟ್ ಆ್ಯಡ್ಸ್ ಇರ್ತಾವಲ್ಲ, ನಿಮ್ಮ ಇವೆಲ್ಲ APMC ಆ್ಯಡ್ಸ್ಗಳು, ಅದರಲ್ಲಿ ಪ್ರಾಪರ್ಟಿ ಹೇಗೆ ಅಲೋಟ್ ಆಗುತ್ತೆ. ಓಕೆನಾ. ಅಂದರೆ ಅಲ್ಲಿ ಮಳಿಗೆಗಳನ್ನು ಹೆಂಗೆ ಕೊಡ್ತಾರೆ, ಅಥವಾ ನಿವೇಶನಗಳನ್ನ ಹೆಂಗೆ ಕೊಡ್ತಾರೆ, ಅಥವಾ ಜಾಗವನ್ನು ಹೆಂಗೆ ಕೊಡ್ತಾರೆ, ಅಲ್ಲಿ ಯಾವ ರೀತಿ ಟ್ರೇಡಿಂಗ್ ನಡೆಯುತ್ತೆ. ಸೊ ಅದರ ರೂಲ್ಸ್ಗಳಿದ್ದಾವೆ 2004ರಲ್ಲಿ, ಅದನ್ನೊಂದು ಓದ್ಕೊಂಡ್ಬಿಡಬೇಕು. ಸೊ ಇನ್ನು ಫೈನಲ್ ಆಗಿ ಇನ್ನೊಂದು ಯಾವುದಪ್ಪ ಅಂದರೆ ಕರ್ನಾಟಕ ಕೃಷಿ ಮಾರುಕಟ್ಟೆ ನೀತಿ. ಯಾವುದಪ್ಪ ಅಂದರೆ ಕರ್ನಾಟಕ ಅಗ್ರಿಕಲ್ಚರ್ ಮಾರ್ಕೆಟ್ ಪಾಲಿಸಿ. ಇದು ಓನ್ಲಿ 4 ಪೇಜಸ್ ಇದೆ ಗೈಸ್, ಓನ್ಲಿ 4 ಪೇಜಸ್ ಇದೆ. 4 ಪೇಜಸ್ ಓದಿದರೆ ಮುಗಿದು ಬಿಡ್ತು. ಓಕೆನಾ. ಸೊ ಇದರಲ್ಲಿ ಈ 4ರಿಂದ 50 ಮಾರ್ಕ್ಸ್ ಬರುತ್ತೆ, ಇವು 2ರಿಂದ 50 ಮಾರ್ಕ್ಸ್ ಬರುತ್ತೆ. ಟೋಟಲ್ಲು 100 ಅಂಕಗಳು.
ಇಷ್ಟೇ ಇದೆ ಸಿಲೆಬಸ್. ಇದಕ್ಕಿಂತ ಒಂದು ಆ ಕಡೆ ಈ ಕಡೆ ಹೆಚ್ಚಿಗೆ ಏನೂ ಇಲ್ಲ. ಸೊ ಇಷ್ಟೇ ಕೊಟ್ಟಿದ್ದಾನೆ, ಇಷ್ಟೇ ಓದಬೇಕು. ಆದರೆ 3 ಎಕ್ಸ್ಟ್ರಾ ಏನು ಓದಬೇಕಪ್ಪ ಅಂದರೆ, ನೀವು ಒಂದು ಟ್ರೇಡಿಂಗ್ ಬಗ್ಗೆ ಓದ್ಕೋಬೇಕು, ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ಓದ್ಕೋಬೇಕು, ಒಂದು ಆನ್ಲೈನ್ ಮಾರುಕಟ್ಟೆ. ಯಾಕಪ್ಪ ಅಂದರೆ ಈಗೆಲ್ಲ ನಡೆದಿರೋದೇ ಎಲ್ಲ ಡಿಜಿಟಲೈಸೇಷನ್. ಸೊ ಅದಕ್ಕೋಸ್ಕರ ಈ 3 ಜಾಸ್ತಿ ಇಂಪಾರ್ಟೆಂಟ್ ಆಗ್ತವೆ. ಸೊ ಇದನ್ನು ಓದ್ಕೊಂಡ್ಬಿಟ್ರೆ ಮುಗಿದೋಯ್ತು. ಓಕೆನಾ? ಇಷ್ಟೇ. ಸೊ ಇನ್ನು ಫೈನಲ್ ಆಗಿ ನಿಮಗೆ ಈ ಒಂದು ಸೋರ್ಸ್ ಎಲ್ಲಿ ಸಿಗುತ್ತೆಪ್ಪ ಅಂದರೆ ನಮ್ಮ ಕಡೆ ಸಿಗುತ್ತೆ. ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಇದ್ರ ಕಂಪ್ಲೀಟ್ ಮಟೀರಿಯಲ್ಲು, ಕಂಪ್ಲೀಟ್ ನೋಟ್ಸು, ಕಂಪ್ಲೀಟ್ PDF ನಮ್ಮ ಕಡೆ ಇದ್ದಾವೆ. ನಾವೇ ಅದನ್ನು ನಿಮಗೆ ಕಂಪ್ಲೀಟಾಗಿ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಓಕೆನಾ? ಸೊ ಇದ್ರ ಕಂಪ್ಲೀಟ್ ಮಟೀರಿಯಲ್ ನಮ್ಮ ಹತ್ರ ಇದೆ. ಸೊ ನಿಮಗೆ ಬೇಕಪ್ಪ ಅಂದರೆ, ನೀವು ಯಾರಾದರೂ ತೆಗೆದುಕೊಳ್ಳೋರದಿರಪ್ಪ ಅಂದರೆ, ಈಗ ಈ 16ನೇ ತಾರೀಕು ಮಾರ್ನಿಂಗಿಂದ ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಒಂದು ಕೊಟ್ಟ ನಂಬರ್ ಇದೆಯಲ್ಲ, ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಹಾಕಿ ಗೈಸ್. ಓಕೆನಾ? ವಾಟ್ಸಪ್ಪು ಅಥವಾ ಟೆಲಿಗ್ರಾಮ್ದಲ್ಲಿ ಈ ಒಂದು ನಂಬರ್ಗೆ 9742089187 ಇದಕ್ಕೆ ಮೊದಲು ಮೆಸೇಜ್ ಹಾಕಿ. ಮೆಸೇಜ್ ಹಾಕಿದ ತಕ್ಷಣ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರಪ್ಪ ಅಂದರೆ ನೀವು ಅದನ್ನು ತೊಗೋಬೋದು. ಮತ್ತು ಇದು ಪೇಯ್ಡ್ ಕೋರ್ಸ್ ಇದೆ. ಸೊ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಪೇ ಮಾಡಿ ನೀವು ನಿಮಗೆ ಬೇಕಾದಂಥ ರಿಸೋರ್ಸಸ್ಸು, ಮಟೀರಿಯಲ್ಸು, PDFs, MCQಸನ್ನು ತೊಗೋಬೋದು. ಸೊ ನಾವು ಏನು ಕೊಡ್ತೀವಲ್ಲ ಅದನ್ನಷ್ಟೇ ಓದ್ಕೊಳ್ಳಿ. ಅದನ್ನಷ್ಟೇ ಓದ್ಕೊಂಡು 2-3 ಸಲ 2-3 ಟೈಮ್ಸ್ ರಿವಿಷನ್ ಮಾಡಿಬಿಟ್ರೆ ಮುಗಿದೋಯ್ತು. ನಿಮ್ಮದು 100 ಮಾರ್ಕ್ಸಿಂದು ಫುಲ್ ಕವರಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಸಂಪೂರ್ಣ ಪಠ್ಯಕ್ರಮದ ಒಂದು ಏನು ಸಾಮಗ್ರಿ ಇದೆಯಲ್ಲ ಅದು ನಮ್ಮ ಕಡೆ ಸಿಗುತ್ತೆ. ಸೊ ನಾವು ಇನ್ನೊಂದು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ, ಇನ್ನೊಂದು ನಮ್ಮ ಕಡೆ ಏನಿದೆಪ್ಪ ಅಂದರೆ, ಈ ಮೇಲಿನ ನಂಬರ್ಗೆ ನೀವು ನಮಗೆ ಕಾಲ್ ಮಾಡಬಹುದು. ಓಕೆನಾ? ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನೋ ಎನ್ಕ್ವೈರಿ ಇದ್ದರೆ ನಮಗೆ ಕಾಲ್ ಮಾಡಿ ನಮ್ಮ ಕಡೆಯಿಂದ ನೀವು ಡೌಟ್ ಕ್ಲಾರಿಫೈ ಮಾಡ್ಕೋಬೋದು. ಆದರೆ ಇದೇನಪ್ಪ ಅಂದರೆ ಓನ್ಲಿ ನಿಜವಾದ ಅಭ್ಯರ್ಥಿಗಳು ಮಾತ್ರ, ಟೈಮ್ ಪಾಸ್ಗಲ್ಲ. ನಾವು ಟೈಮ್ ಪಾಸ್ ಇತ್ತಪ್ಪ ಅಂದರೆ ನಾವು ಅದಕ್ಕೆ ಏನೂ ರಿಪ್ಲೈ ಮಾಡಲ್ಲ. ಯಾರು ಜೆನ್ಯೂನ್ ಇದ್ದೀರಾ, ಯಾರು ಓದಿ ಒಂದು ಹುದ್ದೆ, ಆ 31 ಜಾಬ್ಸಲ್ಲಿ ನನಗೊಂದು ಹುದ್ದೆ ಬೇಕಂತ ಹೇಳಿ ಯಾರು ಅದಿರಲ್ಲ, ಅವ್ರಿಗೆ ಮಾತ್ರ ನಾವು ಹೆಲ್ಪ್ ಮಾಡ್ತೀವಿ. ಸೊ ಇದಕ್ಕೂ ಕೂಡ ಫಸ್ಟ್ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕು. ಮೆಸೇಜ್ ಹಾಕಿದ ತಕ್ಷಣ ಇದಕ್ಕೊಂದು ಅಮೌಂಟ್ ಇರುತ್ತೆ, ಪೇ ಮಾಡಬೇಕು. ನೋಡಿ ಗೈಸ್, ಎದಕ್ಕೆ ನಾವು ಅಮೌಂಟ್ ಇಟ್ಟಿರ್ತೀವಪ್ಪ ಅಂದರೆ ಫ್ರೀಯಾಗಿ ಕೊಡೋಕ್ಕೆ. ಇದು ನಿಮ್ಮದು ಟೈಮಲ್ಲ, ನಮ್ಮದು ಟೈಮಲ್ಲ. ಓಕೆನಾ? ಪ್ರತಿಯೊಂದಕ್ಕೂ ಒಂದು ಮೂಲ್ಯ ಅನ್ನೋದು ಇರುತ್ತೆ. ಓಕೆನಾ? ಒಂದು ಬೆಲೆ ಅನ್ನೋದು ಇರುತ್ತೆ. ಆ ಬೆಲೆಯನ್ನು ಕೊಟ್ಟೆ ತೊಗೋಬೇಕು. ಅದು ಪುಕ್ಕಟೆ ಆಗಿತ್ತಪ್ಪ ಅಂದರೆ, ಫ್ರೀ ಆಗಿತ್ತಂದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ತಿಳಿತಲ್ಲ? ಮತ್ತು ಯಾರು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಅವ್ರು ಎಷ್ಟೇ ಫೀಟು ಕೊಟ್ಟು ತೊಗೊಳ್ತಾರೆ. ಯಾರು ಫೇಕ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ, ನಿಜವಾದ ಅಭ್ಯರ್ಥಿಗಳು ಇರಲ್ಲ, ಬರೀ ಓದಕ್ಕೆ ಬಂದಿರಲ್ಲ, ಟೈಮ್ ಪಾಸ್ ಮಾಡೋಕ್ಕೆ ಬಂದಿರ್ತಾರಲ್ಲ, ಅವರು ನಮಗೇನು ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಯಾರು ನಾನು ಹುದ್ದೆಗಳನ್ನ ಪಡಿತೀನಿ, ನನಗಿದು ಡೌಟ್ ಇದೆ ಸರ್, ನನಗೆ ತಿಳಿಸಿಕೊಡಿ, ಯಾರು ಜೆನ್ಯೂನ್ ಆಗಿರ್ತಿರಲ್ಲ ಅವ್ರು ಮಾತ್ರ ಇದಕ್ಕೆ ಮೆಸೇಜ್ ಮಾಡಿ. ಫಸ್ಟ್ ಮೆಸೇಜ್ ಮಾಡಿ. ಡೈರೆಕ್ಟ್ ಕಾಲ್ ಮಾಡಿದ್ರೆ ನಾವು ಎತ್ತಲ್ಲ. ಸೊ ಮೆಸೇಜ್ ಮಾಡಿ ನಿಮ್ದು ಏನಾದರೂ ಕ್ವೈರಿ ಇತ್ತಂದರೆ ಅದ್ರೊಳಗೆ ಕೇಳಿ ಅಮೌಂಟನ್ನು ಪೇ ಮಾಡಿ ನೆಕ್ಸ್ಟ್ ಮುಂದಿನ ಪ್ರೊಸೆಸನ್ನು ನಾವು ಮಾಡ್ತೇವೆ. ನೋಡಿ ಗೈಸ್, ನಾವು ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತೀವಿ. ಯಾಕಪ್ಪ ಅಂದರೆ ನೀವು ಯಾವ ಒಂದು ಫೇಸ್ದಿಂದ ಹೋಗ್ತೀರ ಆ ಫೇಸ್ದಿಂದ ನಾವು ಪಾಸಾಗಿ ಬಂದಿದ್ದೀವಿ. ಸೊ ಹೀಗಾಗಿ ಯಾರಿಗಾದರೂ ಈ ಒಂದು ಮಟೀರಿಯಲ್ಸ್ ಬೇಕಂದರೆ ಈ ಒಂದು ನಂಬರ್ಗೆ ಮೆಸೇಜ್ ಮಾಡಿ. ನೀವು ಈ ಒಂದು ಮಟೀರಿಯಲ್ಲು ಇದೇನಿದೆಯಲ್ಲ ಈ ಮಟೀರಿಯಲನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಇಷ್ಟೊಂದು ಓದ್ಕೊಂಡ್ಬಿಟ್ರೆ ನಿಮ್ಮದು ಮುಗಿದು ಹೋಗ್ಬಿಡುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಿ ಗೈಸ್. ಸೊ ನಾವು ರಿಪ್ಲೈ ಮಾಡ್ತೀವಿ. 1 ಅವರ್ ಅಥವಾ 2 ಅವರ್ಸಲ್ಲಿ ರಿಪ್ಲೈ ಬರುತ್ತೆ. ನಿಮಗೆ ಜೆನ್ಯೂನ್ ಆಗಿ ನಾವು ಪ್ರೊವೈಡ್ ಮಾಡ್ತೀವಿ ಮಟೀರಿಯಲ್ಸ್ಗಳನ್ನೆಲ್ಲ. ಸೊ ಪಾಸ್ ಮಾಡಿ. ಓಕೆನಾ? ಸೊ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಏನಾದರೂ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.